ಶ್ರೀಕಾಂತ್. ಇವತ್ತಿನ ಹೆಡ್ಲೈನ್ಸ್. ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. 45,000 ಅತಿಥಿ ಶಿಕ್ಷಕರ ನೇಮಕಕ್ಕೆ ಸರ್ಕಾರ ಒಪ್ಪಿಗೆ. ಮಂತ್ರಿಗಿರಿಗಾಗಿ ಬಿಜೆಪಿ ಮೇಲೆ ಒತ್ತಡ ಹೇರಿಲ್ಲ ಎಚ್ ಡಿ ಕುಮಾರಸ್ವಾಮಿ. HSRP ಪ್ಲೇಟ್ ಅಳವಡಿಕೆ ಜೂನ್ 12ಕ್ಕೆ ಅಂತಿಮ ಗಡುವು. ಜೂನ್ 12ರ ನಂತರ ದಂಡಾಸ್ತ್ರ ಪ್ರಯೋಗ. ಗುಜರಿ ಗೋಡೌನಿನಲ್ಲಿ ವಿಷಕಾರಿ ಅನಿಲ ಸೋರಿಕೆ. 30ಕ್ಕೂ ಅಧಿಕ ಮಂದಿ ಅಸ್ವಸ್ಥ, 3 ಜನರ ಸ್ಥಿತಿ ಗಂಭೀರ. ಮೈಸೂರಿನ ಹಳೆ ಕೇಸರಿಯ ಗುಜರಿಯಲ್ಲಿ ಘಟನೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಕೇಸ್ ಈಗ ಕೋರ್ಟ್ ಮೆಟ್ಟಿಲೇರಿದೆ. ಮಹಾಬಲೇಶ್ವರನಿಗೆ ಜಲದಿಗ್ಬಂಧನ. ಮುಂಗಾರು ಮಳೆ ಅಬ್ಬರದಿಂದ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ನುಗ್ಗಿದ ನೀರು. ನಾಲ್ಕು ದಿನದ ನವಜಾತ ಶಿಶುವನ್ನು ಆಸ್ಪತ್ರೆಯ ಆವರಣದಲ್ಲಿ ಎಸೆದು ಹೋಗಿರುವ ಅಮಾನವೀಯ ಘಟನೆ ಚಿತ್ರದುರ್ಗ ಹಿರಿಯೂರಿನ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ. ಮೂರನೇ ಅವಧಿಗೆ ಭಾರತದ ಪ್ರಧಾನಿಯಾಗುತ್ತಿರುವ ಮೋದಿಯವರನ್ನು ಅಭಿನಂದಿಸಿದ ಎಲೋನ್ ಮಸ್ಕ್. ಕಿಚ್ಚ ಸುದೀಪ್ಗೆ ಕೋಟಿ ಚಿತ್ರದ ಮೊದಲ ಟಿಕೆಟ್. ಜೂನ್ 14ರಂದು ರಿಲೀಸ್. ಡಾಲಿ ಧನಂಜಯ್ಗೆ ಅಭಿನವ ಚಕ್ರವರ್ತಿ ಸಾಥ್. T20 ವರ್ಲ್ಡ್ ಕಪ್. ನಿಕೋಲಸ್ ಶ್ರೇಯಸ್ ಉತ್ತಮ ಬ್ಯಾಟಿಂಗ್. ಐರ್ಲೆಂಡ್ಗೆ ಸೋಲು ಉಣಿಸಿದ ಕೆನಡಾ. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.